ಸರ್ಕಾರಕ್ಕೆ ಒಳ ಮೀಸಲಾತಿ ಸವಾಲಾಗಿ ಪರಿಣಮಿಸಿದೆ. ಇದೇ ನಿಟ್ಟಿನಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ ಕೂಡ ಕರೆಯಲಾಗಿತ್ತು. ವಿಧಾನಸೌಧದಲ್ಲಿ ಈಗ ಆರಂಭವಾಗಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಸ್ಪೆಷಲಿ ಒಳ ಮೀಸಲಾತಿ ಈ ಕೊಡುವಂಥ ವಿಚಾರದಲ್ಲಿ ಎಡ ಮತ್ತೆ ಈ ಬಲಗೈ ಸಮುದಾಯದಲ್ಲಿ ಒಂದಿಷ್ಟು ತಿಕ್ಕಾಟಗಳು ಶುರುವಾಗಿದ್ವು ಈ ಹಿಂದೆ ಕೂಡ. ಅದರ ಮುಂದುವರೆದ ಭಾಗದಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆ. ಕ್ಯಾಬಿನೆಟ್ಗೂ ಮುನ್ನ ಎಡ ಮತ್ತು ಬಲ ಸಮುದಾಯದ ಜೊತೆ ಅಂದರೆ ನಾಯಕರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಸರ್ಕಾರದ ಮೇಲೆ ಬಲಗೈ ಸಮುದಾಯದವರು ತೀವ್ರ ಒತ್ತಡವನ್ನು ಹೇರ್ತಾ ಇದ್ದಾರೆ. ಯಾಕೆ ಅಂದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಒತ್ತಡ. ಹೀಗಾಗಿ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ವಿಶೇಷ ಕ್ಯಾಬಿನೆಟ್ ಸಭೆ. ಒಳ ಮೀಸಲಾತಿ ಈಗ ಸರ್ಕಾರಕ್ಕೆ ಸವಾಲಾಗಿದೆ, ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ಎಡ ಮತ್ತು ಬಲಗೈ ಸಮುದಾಯದಲ್ಲಿ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದ್ದಾವೆ. ಬಲಗೈ ಸಮುದಾಯದವರು ನಮಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ, ಇನ್ನು ಎಡಗೈ ಸಮುದಾಯದವರು ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಜನಸಂಖ್ಯೆ ಹೆಚ್ಚಳ ಇದೆ, ನಮಗೆ ಕೊಡಬೇಕು ಅಂತ. ಇನ್ನು ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದಲ್ಲಿ ಪ್ರಮುಖ ಲೀಡರ್ಗಳು ಕೂಡ ಈಗ ಒಂದಿಷ್ಟು ಇದ್ರ ವಿಚಾರದಲ್ಲಿ ಈ ಹಿಂದೆ ಕೂಡ ಮಾತಾಡಿದರು. ಎಡಗೈ ಸಮುದಾಯದಲ್ಲಿ KH ಮುನಿಯಪ್ಪ, ಗೋವಿಂದ ಕಾರಜೋಳ, ಆಂಜನೇಯ ಎಲ್ಲ ಇದ್ದಾರೆ. ಇನ್ನು ಬಲಗೈ ಸಮುದಾಯದಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್, HC ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಕೂಡ ಇದ್ದಾರೆ. ಈ ಹಿಂದೆ ಸದಾಶಿವ ಆಯೋಗ ಕೂಡ ರಚನೆ ಆಗಿತ್ತು, ಅದು ಫೇಲ್ಯೂರ್ ಆಯಿತು. ನಾಗಮೋಹನ್ ದಾಸ್ ವರದಿನೂ ತಿರಸ್ಕಾರ ಮಾಡಿ ಅಂತ ಈಗ ಬಲಗೈ ಸಮುದಾಯದವರು ಸರ್ಕಾರಕ್ಕೆ ಸ್ಪೆಷಲಿ ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರ್ತಾ ಇದ್ದಾರೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೂಪೇಶ್ ಬೈಂದೂರು. ರೂಪೇಶ, ಒಳ ಮೀಸಲಾತಿ ವಿಚಾರ ಈ ಹಿಂದೆ ಕೂಡ ಸರ್ಕಾರದ ಗಮನ ಸೆಳೆದಿತ್ತು, ಸಾಕಷ್ಟು ಚರ್ಚೆ ಆಗಿತ್ತು. ಈಗ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಅದಕ್ಕೆ ಒಂದು 200 ಕೋಟಿ ಖರ್ಚು ಮಾಡಿ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಒಪ್ಪಿಸಿದೆ. ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ ಆಗಿದೆ. ಆದರೆ ಈಗ ಬಲಗೈ ಸಮುದಾಯದವರು ಅದನ್ನು ತಡೆ ಒಟ್ಟಬೇಕು, ಆ ವರದಿ ಜಾರಿ ಮಾಡಬಾರ್ದು ಅಂತಿದ್ದಾರೆ. ಯಾತಕ್ಕೋಸ್ಕರ ಈ ರೀತಿಯಾದಂತಹ ಅಡೆತಡೆಗಳು ಆಗ್ತಾ ಇದೆ ಒಳ ಮೀಸಲಾತಿ ವಿಚಾರದಲ್ಲಿ ರೂಪೇಶ್? ಸಚಿನ್, ಈಗ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳಿದೆ. ಹೀಗಾಗಿ ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿದೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ಹೇಗೆ ಒಳ ಮೀಸಲಾತಿಯನ್ನು ಹಂಚಬೇಕು ಈ ಸಂಬಂಧಪಟ್ಟ ಒಂದು ನಿರ್ಧಾರ ಆಗುತ್ತೆ. ಇಲ್ಲಿ ಒಂದಿಷ್ಟು ಕಠಿಣ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಒಳ ಮೀಸಲಾತಿ ಅಥವಾ ಮೀಸಲಾತಿ ಯಾವುದೇ ಇರಬಹುದು, ಯಾವುದೂ ಕೂಡ 50% ಅನ್ನ ಮಿತಿಯನ್ನು ದಾಟಬಾರದು ಅಂತೇಳಿ. ಹೀಗಾಗಿ 50% ಮಿತಿಯ ಒಳಗಡೆ ಒಂದಿಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು. ಹೀಗಾಗಿ ಈಗ ಕ್ಯಾಬಿನೆಟ್ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಒಳ ಮೀಸಲಾತಿ ಸಂಬಂಧಪಟ್ಟ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಒಂದು ಮಾಡೆಲ್ ಇದೆ. ಯಾಕಂತ ಹೇಳಿದ್ರೆ CS ನೇತೃತ್ವದಲ್ಲಿ ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಲಾಗಿತ್ತು. ಆ ತಾಂತ್ರಿಕ ಸಮಿತಿ ವರದಿಯನ್ನು ಕೊಟ್ಟಿದೆ. ಇಲ್ಲಿ ಎಡ ಬಲ ಎರಡಕ್ಕೂ ಕೂಡ 5.3% ಮೀಸಲಾತಿ ಪರ್ಸೆಂಟಷ್ಟು ಮೀಸಲಾತಿಯನ್ನು ಹಂಚುವುದು. ಅದೇ ರೀತಿಯಾಗಿ ಸ್ಪೃಶ್ಯ ಸಮಾಜ, ಆದರೆ ಇಲ್ಲಿ ಕೊರಚ, ಇಲ್ಲಿಗ ಬಂಜಾರ ಸಮುದಾಯ ಬರುತ್ತೆ, ಅದೇ ರೀತಿಯಾಗಿ ಲಂಬಾಣಿ ಸಮುದಾಯ ಬರುತ್ತೆ, ಮತ್ತೆ ಅಲಮಾರಿ ಸಮುದಾಯ ಬರುತ್ತೆ. ಈ ಸಮುದಾಯಕ್ಕೆ ಉಳಿದಂತೆ 4.4% ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅಂತ ಹೇಳಿ ಈ ಒಂದು ತಜ್ಞರ ಸಮಿತಿ ಸಲಹೆಗಳನ್ನು ಕೊಟ್ಟಿದೆ. ಹೀಗಾಗಿ ಕ್ಯಾಬಿನೆಟ್ ಆರಂಭಕ್ಕೂ ಮುಂಚೆನೆ ಸಿಎಂ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, SC ಮಹದೇವಪ್ಪ ಸೇರಿದಂತೆ ಹಲವಾರು ನಾಯಕರ ಸಭೆಯನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡಬೇಕು ಕ್ಯಾಬಿನೆಟ್ ಅಲ್ಲಿ, ಏನೇನು ಹೇಳ್ತೀರಿ ಅಂತೇಳಿ. ಇವತ್ತು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಬರಬಹುದಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಲಗೈ ಸಮುದಾಯ ಹೇಳ್ತಿರ್ತಕ್ಕಂಥದ್ದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜನಸಂಖ್ಯೆ ಆಧಾರದಲ್ಲಿ ಅಥವಾ ಬೇರೆ ಪ್ರಾತಿನಿಧ್ಯ ಆಧಾರದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ರೆ, ಎಡಗೈ ಸಮುದಾಯ ಹೇಳ್ತಾ ಇದೆ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು. ಸಾಕಷ್ಟು ಎಡಗೈ ಸಮುದಾಯ ಸಾಕಷ್ಟು ಹಿಂದುಳಿದಿದೆ ಅನ್ನುವಂಥದ್ದನ್ನ ಪ್ರಸ್ತಾಪಿಸ್ತಾ ಇದೆ. ಅದೇ ರೀತಿ ಜನಸಂಖ್ಯೆ ಅನುಗುಣವಾಗಿರ್ತಕ್ಕಂಥ ಪಾಲುಗಳನ್ನು ಬೇಕು. ನೀವು ಒಳ ಮೀಸಲಾತಿ ಅಂತ ಹೇಳಿದ್ರೆ ಆರ್ಥಿಕ ಸ್ಥಿತಿ ಅಥವಾ ಬೇರೆ ಅದನ್ನು ಗಮನಿಸಲಿಕ್ಕಾಗೋದಿಲ್ಲ ಅಂತ ಹೇಳಿ ಸ್ಪೃಶ್ಯ ಸಮಾಜಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಒಂದು ಚರ್ಚೆ ಅಂತೂ ಆಗುತ್ತೆ. ಇವತ್ತು ಚರ್ಚೆ ಆದ ಬಳಿಕ ಏನೇನಾಗುತ್ತೆ, ತಾಂತ್ರಿಕ ಸಮಿತಿ ಕೊಟ್ಟಂತ ಶಿಫಾರಸನ್ನ ಯಥಾವತ್ತು ಕ್ಯಾಬಿನೆಟ್ ಒಪ್ಪಿಕೊಳ್ಳುತ್ತಾ ಅಥವಾ ಮುಂದಿನ ಕ್ಯಾಬಿನೆಟ್ ಹೋಗುತ್ತಾ ಅನ್ನೋದು ನೋಡಬೇಕು. ಒಟ್ಟಾರಾಗಿ ಈಗ ಇವತ್ತಂತೂ ಮಹತ್ವದ ಚರ್ಚೆ ಅಂತಾಗಿ ಒಂದು ನಿರ್ಧಾರಕ್ಕಂತೂ ಬರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.